ವೆಲ್ಕಮ್ ಟು ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಪವರ್ಡ್ ಬೈ ಟಿಡಿ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ಟ್ರೇಡಿಂಗು ಮತ್ತು ಇನ್ವೆಸ್ಟ್ಮೆಂಟ್ಗೆ ಡಿಫ್ರೆನ್ಸಸ್ ತಿಳ್ಕೊಂಡೋಣ. ನಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಕಾನ್ಸೆಪ್ಟ್. ಇಲ್ಲಿ 2 ಸೆಗ್ಮೆಂಟ್ಸ್ ಇದ್ದಾವೆ ಮೇಯ್ನ್ಲಿ. ಫಸ್ಟ್ ಬಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಟ್ರೇಡಿಂಗು. ಈ ಇನ್ವೆಸ್ಟ್ಮೆಂಟ್ಗೆ ಮತ್ತು ಟ್ರೇಡಿಂಗ್ಗೆ ಡಿಫ್ರೆನ್ಸ್ ಏನಂದರೆ, ಇನ್ವೆಸ್ಟ್ಮೆಂಟ್ ಅಂದರೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದು, ಅಂದರೆ ಶೇರ್ಸ್ ಬೈ ಮಾಡೋದು, ಇಟ್ಕೊಳೋದು. ನೀವು 1 ಡೇ ಇಟ್ಕೋಬೋದು, 1 ಇಯರ್ ಇಟ್ಕೋಬೋದು, 10 ಇಯರ್ಸ್ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕಾದರೆ ಆವಾಗ ಸೆಲ್ ಮಾಡ್ಬೋದು. ಬಟ್ ಆನ್ ದ ಅದರ್ ಹ್ಯಾಂಡ್ ಏನಂದರೆ ಟ್ರೇಡಿಂಗ್ ಏನಂದರೆ ನಮಗೆ ಎಕ್ಸ್ಪೈರೀಸ್ ಇರ್ತವೆ. ಇಂಟ್ರಾಡೇ ಅಂತ ಒಂದಿರುತ್ತೆ. ಇಂಟ್ರಾಡೇ ಅಂದರೆ ಏನು, ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡಬೇಕು. ಇನ್ನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇರ್ತವೆ. ಕಾಲ್ ಆಪ್ಷನ್ ಬೈ ಮಾಡ್ತಾ ಇರ್ತಾರೆ, ಪುಟ್ ಆಪ್ಷನ್ ಬೈ ಮಾಡ್ತಾ ಇರ್ತಾರೆ, ಸೆಲ್ ಮಾಡ್ತಾ ಇರ್ತಾರೆ. ಇದನ್ನು ಏನಂತ ಹೇಳ್ತೀವಿ ಅಂದರೆ ಟ್ರೇಡಿಂಗು. ಇದಕ್ಕೆ ವೀಕ್ಲಿ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಅಂತ ಇರುತ್ತೆ. ಸೊ ಈ ವಿತಿನ್ ಟೈಮಲ್ಲಿ ನಾವು ಹೇಳಿರೋದು ಆಗಬೇಕು. ಅಂದರೆ ಮೇಲೆ ಹೋಗುತ್ತಂತ ಟ್ರೇಡ್ ಹಾಕಿರ್ತೀವಿ, ಮೇಲೆ ಹೋಗಬೇಕು ವಿತಿನ್ ಟೈಮ್. ಕೆಳಗಡೆ ಬರುತ್ತೆ ಅಂತ ಟ್ರೇಡ್ ಹಾಕಿರ್ತೀವಿ, ಕೆಳಗಡೆ ಬರಲೇಬೇಕು ವಿತಿನ್ ದ ಟೈಮ್, ಇಲ್ಲ ಅಂದರೆ ಲಾಸ್ ಆಗುತ್ತೆ. ಇಲ್ಲಿ ಈಕ್ವಿಟಿಯಲ್ಲಿ ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಹಂಗಾಗಲ್ಲ. ನಿಮ್ಗೆ ಯಾವಾಗ ಬೇಕಾದರೆ ಅವಾಗ ನಾವು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಲೆಟ್ಸೇ ಯಾವುದೋ ಒಂದು XYZ ಅಂತ ಶೇರ್ ಬೈ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಮೇಲೆ ಹೋಗಿದ್ರೆ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಬಿದ್ದೆ ಅಂತ ತಿಳ್ಕೊಳ್ಳಿ, ಸ್ವಲ್ಪ ಟೈಮ್ ಕೊಟ್ಟರೆ ಮತ್ತೆ ಮೇಲೆ ಬರುತ್ತೆ, ಇನ್ ಕೇಸ್ ಅದು ಒಳ್ಳೆ ಸ್ಟಾಕ್ ಆದರೆ. ಈ ರೀತಿ ನಮಗೆ ಇನ್ವೆಸ್ಟ್ಮೆಂಟಲ್ಲಿ ಸ್ಲೋ ಆಗಿರುತ್ತೆ ರಿಟರ್ನ್ಸು, ಬಟ್ ನಮಗೆ ಸೇಫ್ ಆಗೇ ಇರುತ್ತೆ. ಬಟ್ ಟ್ರೇಡಿಂಗಲ್ಲಿ ಏನಂದರೆ, ಇವತ್ತು 10,000 ಹಾಕಿ 10,000 ಮಾಡ್ಬೋದು, ಇಲ್ಲಾಂದರೆ 10,000 ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಈಕ್ವಿಟಿಯಲ್ಲಿ ಹಂಗಾಗಲ್ಲ. ಇಲ್ಲಿ ಏನಂದರೆ ಮೋಸ್ಟ್ ಆಫ್ ದಿ ರಿಟೇಲರ್ಸು 90 to 95% ಆಫ್ ಪೀಪಲ್ ಎಂಟ್ರ್ ಆಗೋದು ಟ್ರೇಡಿಂಗ್ಗೆ ಎಂಟ್ರ್ ಆಗ್ತಾರೆ. ಯೂಟ್ಯೂಬಲ್ಲಿ, ಟೆಲಿಗ್ರಾಮಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಯಾರೊಬ್ಬರು ನಾನು ಕಾಲ್ಸ್ ಕೊಡ್ತೀನಿ ಅಂತ ಈ ಥರ ಹೇಳ್ತಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಟ್ರೇಡಿಂಗ್ ಎಂಟ್ರ್ ಆಗಿ ದುಡ್ಡನ್ನು ಲಾಸ್ ಮಾಡ್ಕೊತಾ ಇರ್ತಾರೆ. ಫಸ್ಟ್ ನಾವು ತಿಳ್ಕೊಬೇಕು, ನಾವು ಫಸ್ಟ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬಂದ ಮೇಲೆ ನಾವು ಟ್ರೇಡಿಂಗ್ಗೆ ಹೋಗಬೇಕು. ಟ್ರೇಡಿಂಗಲ್ಲಿ ಏನಂದರೆ ಹೈ ರಿಸ್ಕು ಹೈ ರಿವಾರ್ಡ್ ಇರುತ್ತೆ. ಇನ್ವೆಸ್ಟ್ಮೆಂಟಲ್ಲಿ ಲೋ ರಿಸ್ಕು ಲೋ ರಿವಾರ್ಡ್ ಇರುತ್ತೆ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ಗೆ ಹೈ ರಿಸ್ಕ್ ತಗೋಬಾರ್ದು. ಸ್ಲೋ ಆಗ ಇನ್ವೆಸ್ಟ್ಮೆಂಟ್ಗೆ ಹೋಗಿ ಶೇರ್ಸ್ನ ಪರ್ಚೇಸ್ ಮಾಡಿ ಅದರಲ್ಲಿ ಪ್ರಾಫಿಟ್ ಮಾಡಿ ಆವಾಗ ಬಂದಿರೋ ದುಡ್ಡನ್ನ ರಿಸ್ಕ್ ತಗೊಂಡು ಸ್ವಲ್ಪ ನಾವು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೋದು. ಹಾಗೆ ನಮ್ಮ ಹತ್ರ ಲೆಟ್ಸೇ ಒಂದು 1 lakh ಅಂತ ತಿಳ್ಕೊಳ್ಳಿ. 1 lakh ಯಾವಾಗಲೂ ಟ್ರೇಡಿಂಗ್ ಯೂಸ್ ಮಾಡಬಾರ್ದು. ನಮ್ಮ ಕ್ಯಾಪಿಟಲಲ್ಲಿ ಜಸ್ಟ್ 5 to 10% ಮಾತ್ರ ನಾವು ಟ್ರೇಡಿಂಗ್ಗೆ ಯೂಸ್ ಮಾಡಬೇಕು. ಈ ರೀತಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.